ಎಷ್ಟು ವರ್ಷ ಬದುಕಿದ್ದೇವೆ ಎನ್ನುವುದಕ್ಕಿಂತ ಎಷ್ಟು ವರ್ಷ ಆರೋಗ್ಯವಂತರಾಗಿ ಬದುಕುತ್ತೇವೆ ಎಂಬುದು ಮುಖ್ಯ ಎಂದು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು. ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅಜಿರ್ವ ಸಮಗ್ರ ಆರೋಗ್ಯ ಕೇಂದ್ರದ ಲೋಕಾರ್ಪಣೆ ನೆರವೇರಿಸಿ ಮಾತನಾಡಿದ ಶ್ರೀಗಳು, ಜೀವನದಲ್ಲಿ ಆಹಾರ, ಆಚಾರ, ವಿಚಾರ ಅತಿ ಮುಖ್ಯವಾದವುಗಳು. ಇಂದಿನ ಕಲುಷಿತ ಆಹಾರ ಪದ್ಧತಿಯಿಂದಾಗಿ ಮನುಷ್ಯನ ಶರೀರ ದುರ್ಬಲವಾಗುತ್ತಿದೆ ಎಂದರು. ಮಾನವೀಯ ಕಲ್ಯಾಣ ಟ್ರಸ್ಟ್ ಲೋಕ ಕಲ್ಯಾಣಕ್ಕಾಗಿ ಈ 2 ವಿವಿಧ ಆರೈಕೆ ಕೇಂದ್ರ ಸ್ಥಾಪನೆ ಮಾಡಿರುವುದು ಎಲ್ಲರಿಗೂ ಸಂತಸ ತರುವಂತಾಗಿದೆ. ವೃದ್ಧಾಶ್ರಮದ ಬದಲಾಗಿ ಹಿರಿಯರ ಮನೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಎಂದರು. ಅಶುಜೀವ ಮರುಜೀವ ನೀಡುವ ಕೇಂದ್ರವಾಗಲಿದೆ ಎಂದು ಶುಭ ಹಾರೈಸಿದರು. ಟ್ರಸ್ಟ್ ಆಶ್ರಯದಲ್ಲಿ ಇಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಇವತ್ತು ಗುಲ್ಬರ್ಗ ಇದೊಂದು ಈ ರಸ್ತೆನೇ ಹೇಳ್ತಾ ಇದ್ದಾರೆ ಲಿಂಗರಾಜ್ ಪಾಟೀಲ್ ಅವರು, ಹೆಲ್ತ್ ಅಪ್ ಆಗಿರುವಂತಹದ್ದು ಎಲ್ಲ ದೊಡ್ಡ ಆಸ್ಪತ್ರೆಗಳು ಈ ರಸ್ತೆಯಲ್ಲೇ ಇದೆ ಎನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ಸೇರ್ಪಡೆ ಇವತ್ತು ಅಂತಂದ್ರೆ ಇವತ್ತಿನ ಈ ಒಂದು ಆನಂದ ಕುಟುಂಬ ಹಾಗೂ ಈ ಒಂದು ವೆಲ್ನೆಸ್ ಪ್ರೋಗ್ರಾಮ್ ಅರುಜೀವ ಇದರ ಒಂದು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇರುವಂತಹದ್ದು ಈ ಭಾಗದ ಜನಗಳಿಗೆ ಅತ್ಯಂತ ಉಪಯುಕ್ತ ಆಗಿರುವಂತಹದ್ದು. ಒಂದು ಮಾತನ್ನು ಹೇಳ್ತಾರೆ, ನಾವು ಎಷ್ಟು ದೀರ್ಘವಾಗಿ ಬದುಕ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕ್ತು ಅನ್ನೋದು ಮುಖ್ಯ. ಆ ರೀತಿಯಲ್ಲಿ ಇವತ್ತು ನೋಡಬೇಕಾದ್ರೆ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಆಹಾರವೇ ಆರೋಗ್ಯ, ಆಹಾರವೇ ಔಷಧ ಆಗಬೇಕು ಅಂತೇಳಿ. ಅಂದರೆ ಇವತ್ತು ನಮ್ಮ ದೇಹ ಅಂತಂದರೆ ಏನು, ವಾಟ್ ಅವರ್ ಆನ್ಸೆಸ್ಟರೇ ವಾಟ್ ವಿ ಈಟ್, ಅಷ್ಟೇ, ಬೇರೆ ಏನೂ ಅಲ್ಲ. ನಮ್ಮ ಹಿರಿಯರೇನು ತಿಂದಿದ್ರು, ನಾವೇನು ತಿಂತಾ ಇದ್ದೀವಿ ಅದೇ ನಮ್ಮ ದೇಹ ಆಗಿರುವಂತಹದ್ದು. ಆ ದೃಷ್ಟಿಯಿಂದ ಆಹಾರ, ಆಚಾರ, ವಿಚಾರಗಳೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಉತ್ತಮ ಆರೋಗ್ಯವನ್ನು ಜೀವನದಲ್ಲಿ ಸಾಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದನ್ನೇ ಬಸವಣ್ಣವರ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು ಅವರು. ಸ್ವರ್ಗ ನರಕ ಯಾವುದಿದೆಯಪ್ಪ ಅಂತ ಆಚಾರವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದೇ ಸ್ವರ್ಗವಾಗುವಂತಹದ್ದು. ಯಾರು ಅನಾಚಾರವನ್ನು ಮಾಡ್ತಾರೋ ಅವರೇ ನರಕ ಅನುಭವಿಸುವಂತಹದ್ದು. ಆದರೆ ಇಂದಿನ ದಿವಸಗಳಲ್ಲಿ ನಾವೆಲ್ಲ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಆಹಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಇಂದಿನ ಆಹಾರಕ್ಕೂ ಇಂದಿನ ಆಹಾರಕ್ಕೂ ಬಹಳ ಬದಲಾವಣೆ ಇದೆ. ಹಿಂದೆ ಆಹಾರ ಬಹಳ ಶುದ್ಧವಾಗಿರ್ತಾ ಇತ್ತು, ಆದರೆ ಇವತ್ತಿನ ದಿವಸದ ಆರೋಗ್ಯ ಬಹಳ ಕಲುಷಿತ ಆಗಿರುವಂಥದ್ದೆಲ್ಲವೂ ಕೂಡ ಯುಕ್ತವಾಗಿರುವಂಥ ಆಹಾರವೇ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ಹಿಂದೆ ಕೆರೆಗಳಲ್ಲಿ ನೀರು ಕುಡಿತಾ ಇದ್ವಿ, ಯಾವ ನದಿಯಲ್ಲಿ ಬೇಕಾದ್ರೂ ನೀರು ಕುಡಿಬೋದಾಯಿತು. ಇವತ್ತು ಹಂಗಿಲ್ಲ. ನಿಮಗೆ ಫಿಲ್ಟರ್ ವಾಟರ್ ಕೊಡಲೇಬೇಕು. ನಿಮಗೆ ಫಿಲ್ಟರ್ ವಾಟರ್ ಇಲ್ಲ ಅಂದರೆ ನೀರೇ ಅಲ್ಲ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ನಂತರ ಸುತ್ತೂರು ಮಠದ ಶ್ರೀಗಳು ಮಾತನಾಡಿ, ಈಗಿನ ಕಾಲದಲ್ಲಿ ಆಹಾರಕ್ಕಿಂತ ಹೆಚ್ಚು ಔಷಧಿಯೇ ಹೆಚ್ಚು ಸೇವಿಸುತ್ತಿದ್ದೇವೆ. ಇದಕ್ಕೆ ಕಲುಷಿತ ಆಹಾರ ಪದ್ಧತಿಯೇ ಕಾರಣ ಎಂದರು. ಈ ದಿವಸ ಗುಲ್ಬರ್ಗದ ಒಂದು ಔಟ್ಸ್ಕಟ್ಸಲ್ಲಿ ಹೊರಾವರಣದಲ್ಲಿ ಪಾಟೀಲ್ ಅವರ ಕುಟುಂಬದ ಲಿಂಗರಾಜ್ ಪಾಟೀಲರು ಮತ್ತು ಕುಟುಂಬದ ಸದಸ್ಯರು ಪ್ರಾರಂಭಿಸಿರುವಂತಹ ಮಾನವೀಯ ಕಲ್ಯಾಣ ಟ್ರಸ್ಟ್, ಇದರ ಆಶ್ರಯದಲ್ಲಿ ಆನಂದ ಕುಟುಂಬ ಮತ್ತು ಅರುಜೀವ ಸಂಸ್ಥೆಗಳ ಒಂದು ಸಾಂಪ್ರದಾಯಿಕ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವೆಲ್ಲ ಅದನ್ನು ಈಗ ವೀಕ್ಷಣೆ ಮಾಡಿದ್ವಿ. ನೋಡಿದ ಕೂಡಲೇ ಯಾರಿಗಾದ್ರೂ ಅನಿಸ್ಬೋದು ಗುಲ್ಬರ್ಗಕ್ಕೆ ಇದು ಬಹಳ ದೊಡ್ಡದಾಯಿತು ಅಂತೇಳಿ. ಅಲೋಪತಿ ಹಾಸ್ಪಿಟ್ಲ್ ಇದ್ರೆ ಏನೋ ಅದು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹಿರಿಯ ನಾಗರಿಕರಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿದ್ದಾರೆ. ಪೂಜ್ಯ ಸಿದ್ಧಗಂಗೆಯ ಶ್ರೀಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮುಖ್ಯವಾದ ಶರೀರ ಮಾತ್ರ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಮನುಷ್ಯನಿಗೆ ಏನು ಬೇಕಾದ್ರೂ ಸಾಧ್ಯ. ಆರೋಗ್ಯ ಒಂದು ತೊಂದರೆ ಕೊಟ್ಟರೆ ಮನುಷ್ಯನಿಗೆ ಅವನ ಅರ್ಧ ಶಕ್ತಿ ಎಲ್ಲ ಕೊಂದೋಗುತ್ತೆ. ಎಷ್ಟೋ ಸಾರಿ ನೀವು ಹೇಳ್ಕೊಬೋದು, ಬೇರೆ ಏನಾದರೂ ಕೇಳೋದು, ನನಗೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ, ಆರೋಗ್ಯ ನನಗೆ ಅನುಕೂಲ ಕೊಡ್ತಾ ಇದೆ ಅಂದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮನುಷ್ಯನ ಕೈಲೇನಿದೆ. ಕೆಲವು ಆನುವಂಶಿಕ ರೋಗಗಳಿರುತ್ತೆ, ಹಾರ್ಟ್ ಕಾಯಿಲೆಗಳಿರ್ಬೋದು, ಅದು ಅನಿವಾರ್ಯ. ಅದನ್ನು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳನ್ನು ಮನುಷ್ಯ ತಪ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವನೇ ಸೃಷ್ಟಿ ಮಾಡಿಕೊಳ್ಳುವಂಥ ಕಾಯಿಲೆಗಳಿಂದ ವಿಮುಕ್ತನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಇವೆರಡಕ್ಕೂ ಮುಖ್ಯವಾಗಿ ಅಂಶವನ್ನು ಗಮನಿಸಬೇಕಾದಂಥದ್ದು. ಡಯಾಬಿಟಿಕ್ ಇರ್ಬೋದು, ಬೇರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಇದೆಲ್ಲ ಆನುವಂಶಿಕವಾಗಿ ಬರ್ತಕ್ಕಂತಹದ್ದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ ಆಗಿದ್ದರೆ ಅದರ ಒಂದು ತೀವ್ರತೆಯನ್ನು ಕೂಡ ಕಡಿಮೆ
ಮಾಡೋಕ್ಕೆ ಸಾಧ್ಯ ಇದೆ. ಅದು ಮನುಷ್ಯ ಆರೋಗ್ಯವನ್ನು ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಮಾತನಾಡಿದರು. ಈ ವೇಳೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಮನು ಬಳಗಾರ್, ಸರೋಜಿನಿ ದೇವಿ ಪಾಟೀಲ್, ಸಿದ್ದು ಪಾಟೀಲ್, ಸಂಗಮ್ಮ ಪಾಟೀಲ್, ವೈಷ್ಣವಿ ಪಾಟೀಲ್, ಪದ್ಮಜ ಪಾಟೀಲ್, ಅಮೃತ ಪಾಟೀಲ್, ಜಾನ್ಸಿ ಪಾಟೀಲ್, ಕಾರ್ತಿಕ್ ಪಾಟೀಲ್ ಸೇರಿದಂತೆ ಉದ್ಯಮಿದಾರರು, ನೌಕರರು ಭಾಗವಹಿಸಿದರು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.